ಮುಜರಾಯಿ ಇಲಾಖೆ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರಮುಖವಾಗಿ ಬಳ್ಳಾರಿ ಜನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಲೇಬಾರದು ಈ ಸ್ಟೋರಿಯನ್ನ. ಹಾಗಾದ್ರೆ ಬಳ್ಳಾರಿ ಜನ ಯಾಕೆ ಮಿಸ್ ಮಾಡ್ಕೊಳ್ಬಾರ್ದು? ಯಾಕಂದ್ರೆ ನಿಮ್ಮ ಭಾಗಕ್ಕೆ ಸೇರಿರುವ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮುಜರಾಯಿ ಇಲಾಖೆ ಸಚಿವರೇ, ದಯವಿಟ್ಟು ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಮುಜರಾಯಿ ಇಲಾಖೆ ಸಚಿವರೇ, ಈ ಸುದ್ದಿಯನ್ನ ದಯವಿಟ್ಟು ನೀವು ನೋಡಲೇಬೇಕು. ಬಳ್ಳಾರಿ ಜಿಲ್ಲೆ ಜನರೇ, ನೀವಂತೂ ಮಿಸ್ ಮಾಡಲೇಬಾರದು ಈ ಸ್ಟೋರಿಯನ್ನ. ನಿಮ್ಮದೇ ಇಲಾಖೆಯ ದೇಗುಲದಲ್ಲಿ ಏನಾಗ್ತಾ ಇದೆ ಗೊತ್ತಾ? ನಿಮ್ ಗಮನಕ್ಕಿದೆಯಾ ಇದು ಅಂತ? ದೇವಾಲಯಗಳಿಗೆ ಬರೋ ಆದಾಯ ಎಲ್ಲಿ ಹೋಗ್ತಾ ಇದೆ? ಯಾರ ಜೇಬು ಸೇರ್ತಾ ಇದೆ? ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ದೃಶ್ಯಗಳನ್ನ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಹಾಗಾಗಿ ದಯವಿಟ್ಟು ಮುಜರಾಯಿ ಇಲಾಖೆ ಸಚಿವರು ಈ ಸ್ಟೋರಿಯನ್ನ ನೋಡಿದ ಮೇಲೆ, ಇದು ನಿಮ್ಮ ಗಮನಕ್ಕೆ ಬಂದ ಮೇಲೆ ನೀವು ತೆಗೆದುಕೊಳ್ಳುವ ಕ್ರಮ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಜರಾಯಿ ಇಲಾಖೆಗೆ ಸೇರಿರುವಂತಹ ದೇಗುಲದಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಆ ದೃಶ್ಯಗಳನ್ನ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಬಳ್ಳಾರಿಯ ಕನಕದುರ್ಗಮ್ಮ ದೇಗುಲದಲ್ಲಿ ಭಾರಿ ಅಕ್ರಮ ನಡೆದಿರುವಂತಹ ಸ್ಟೋರಿ ಇದು. ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯದಲ್ಲಿ ಭಾರಿ ಅಕ್ರಮ ನಡೆದು ಹೋಗಿದೆ. ದೇವಾಲಯಕ್ಕೆ ಬರೋ ಕೋಟಿ ಕೋಟಿ ಆದಾಯಕ್ಕೆ ಕನ್ನ ಹಾಕಲಾಗಿದೆಯಾ? ಕೋಟಿ ಕೋಟಿ ವೆಚ್ಚದ ಆಭರಣಗಳು ಅರ್ಚಕರ ಪಾಲಾಗ್ಬಿಟ್ಟಿದೆಯಾ? ಭಕ್ತರಿಂದಲೂ ಅಕ್ರಮವಾಗಿ ಅರ್ಚಕರು ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಭಕ್ತರು ಸಮರ್ಪಿಸೋ ಆಭರಣವನ್ನ ಹೊತ್ತೊಯ್ತಿದ್ದಾರಂತೆ ಅರ್ಚಕರು ತಮ್ಮ ಮನೆಗೆ. ಭಕ್ತರು ನೀಡೋ ಪದಾರ್ಥಗಳು ಅರ್ಚಕರು ಸಿಬ್ಬಂದಿ ಮನೆಗೆ ಶಿಫ್ಟ್ ಆಗುತ್ತೆ. ದೇವಾಲಯದ ವಸ್ತುಗಳು ಕೊಂಡೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗಾಗಿ ಹೇಳ್ತಾ ಇರೋದು ಮುಜರಾಯಿ ಇಲಾಖೆ ಸಚಿವರು, ದಯವಿಟ್ಟು ಈ ಸ್ಟೋರಿ ನೋಡಬೇಕು ಅಂತ. ದೇಗುಲದ ಅಭಿವೃದ್ಧಿ ಆಗಬೇಕು. ಹಣವನ್ನ ದೇಗುಲದ ಅಭಿವೃದ್ಧಿಗೆ ಬಳಸ್ಕೊಂಡ್ರೆ ಯಾವುದೇ ತಕರಾರಿಲ್ಲ. ಅಲ್ಲಿ ಬರುವಂತಹ ಭಕ್ತಾದಿಗಳು ಕೊಡುವಂತಹ ಕೊಡುಗೆಗಳಿರುತ್ತಲ್ಲ, ಅದು ದೇಗುಲಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಹಿಂಗೆ ಯಾರೋ ಅಲ್ಲಿ ಕೆಲಸ ಮಾಡ್ತೀವಿ, ಅರ್ಚಕರು ನಾವು ತೆಗೆದುಕೊಂಡು ಹೋಗ್ತೀವಿ, ನಮ್ಮ ಮನೇಲಿ ಇಡ್ತೀವಿ, ನಾವು ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತೀರಿ ಅಂದ್ರೆ ಹಂಗಿಲ್ಲ ನಿಯಮಗಳು. ಆ ನಿಯಮಗಳನ್ನ ಮೀರಿ ವರ್ತನೆ ಮಾಡ್ತಾರೆ. ಮನೆಗಳಿಗೆ ಭಕ್ತರು ಕೊಡುವಂತಹ ಸಾಮಗ್ರಿಗಳನ್ನ ಕೊಂಡೊಯ್ತಾರೆ, ಅವ್ರ ಹತ್ರ ದುಡ್ಡನ್ನ ಕೂಡ ವಸೂಲಿ ಮಾಡ್ತಾರೆ. ದೇಗುಲಕ್ಕೆ ಬರುವಂತಹ ದುಡ್ಡನ್ನ ಕೂಡ ತಮ್ಮ ಪರ್ಸನಲ್ ಜೇಬಿಗೆ ಇಳಿಸ್ಕೊಳ್ತಾರೆ ಅಂತ ಅಂದ್ರೆ ಏನ್ ಹೇಳ್ಬೇಕು? ಸುಖ ಸುಮ್ಮನೆ ಆರೋಪ ಅಲ್ಲ, ಬದಲಾಗಿ ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ದವಸ ಧಾನ್ಯ ಎಲ್ಲವೂ ಕೂಡ ಅರ್ಚಕರು ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ, ಮೂಟೆ ಮೂಟೆಯಲ್ಲಿ ಅದನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯಗಳು. ಮೋಸ್ಟ್ಲಿ ಅವ್ರ ಗಮನಕ್ಕಿತ್ತ ಇಲ್ವಾ ಗೊತ್ತಿಲ್ಲ, ಕ್ಯಾಮೆರಾದಲ್ಲಿ ಸರಿಯಾಗಿದೆ, ಎಲ್ಲರ ಗಮನಕ್ಕೆ ಬರುತ್ತೆ ಅಂತ. ನಾನು 7 ದಿನ ಬಂದು ನಮ್ಮ ಮನೆ ಫೋಟೋ ಮಾಡಿ ನಾನು ಬೇಜಿನ ರಘುನ ಇನ್ನ ಬಂದಿಲ್ಲ 2 ಗಂಟೆಗೆ ಇನ್ನೊಬ್ಬರಿಗೆಲ್ಲ ತಾನು ತೆಗೆ ತಪ್ಪಲ್ಲ. ತಾನು ನನಗೆ ಗೊತ್ತೈತೆ. ನಾನು ಹಿಂಗ್ ನಡುಕ್ ನಿಂತು ನಿಂತಾಯ್ತ ನಿಮ್ಮಲ್ಲ ನಮ್ದಲ್ಲ ಸಾಮಾನು ಯಾರು 20% ಸೈಡ್ ನಿಂತ್ಕೋಬೇಕಂತ ಹೇಳಿದ. ನಾನು ಅಕ್ಕ ಮಾತಾಡ್ ಆಡ್ತೀನಿ. ಮತ್ತೆ ನೀವು ಚಾಟ ಮಾಡ ನೀನೇ ಹೇಳ್ತೇನೆ ನನ್ನ ಮಗ ಕೇಳು, ಫೋನ್ ಮಾಡೋದು ಏನ್ ಫೋನ್ ಕೇಳು, ಏನ್ ಮಾಡಿ ಅಲ್ಲ ಏನ್ ಮಾಡೋದು ಎಲ್ಲ ಓದ್ತೀನಿ. ನೀನ್ ಯಾವ ಬ್ಯಾಗ್ ಇಟ್ಕೊಂತ ಹೌದಂದ್ರೆ ಅಲ್ಲಿ ಅಲ್ಲೊಂದು ಬಾಳ ಬಾಯಿಲೆ ಮಾಡ್ತೀನಿ. ನಾನು ನಿನ್ನೆ ನಿಮ್ಮ ಇನ್ನೊಂದು ಯಾವ ಬೇಕಾಗ್ತೀವಿ
ನಿಮಗೆ ನೋಡಿ, ಈ ರೀತಿ ಒಂದು ಮುಜರಾಯಿ ಇಲಾಖೆಗೆ ಸೇರಿರುವಂತಹ ದೇಗುಲ, ಅಲ್ಲಿ ಭಕ್ತರು ಕೊಡುವಂತಹ ಸಾಮಗ್ರಿಗಳು ದೇವರಿಗೆ ಮಾತ್ರ ಸಮರ್ಪಣೆ ಆಗಬೇಕು. ಜೊತೆಗೆ ಈ ದವಸ ಧಾನ್ಯಗಳನ್ನ ಕೊಟ್ಟರು ಕೂಡ ಸಹಜವಾಗಿ ಅನ್ನ ಸಂತರ್ಪಣೆ ಈ ರೀತಿ ಎಲ್ಲ ಆಗ್ತಾ ಇರುತ್ತಪ್ಪ, ಅದಕ್ಕೆ ಮಾತ್ರ ಬಳಕೆ ಮಾಡ್ಕೊಳ್ಬೇಕು, ನಂತರ ಅದು ಭಕ್ತಾದಿಗಳಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಜೊತೆಗೆ ಅಲ್ಲಿ ಬರುವಂತಹ ದುಡ್ಡು ಮುಜರಾಯಿ ಇಲಾಖೆಗೆ ಹೋಗಬೇಕು, ಸಂಗ್ರಹ ಮಾಡಿ ಆ ದುಡ್ಡನ್ನ ಕೂಡ ಕೊಡಬೇಕು. ಇಂತಿಷ್ಟು ದುಡ್ಡು ಕಾಣಿಕೆ ಅಥವಾ ಹುಂಡಿ ರೂಪದಲ್ಲಿ ನಮಗೆ ಸಿಕ್ಕಿದೆ, ಅದನ್ನ ಸಂಗ್ರಹ ಮಾಡಿ ಕೂಡ ಕೊಡಬೇಕು. ಬಟ್ ಆ ಯಾವ ಕೆಲಸವೂ ಇಲ್ಲ ಆಗ್ತಾ ಇಲ್ಲ. ಬದಲಾಗಿ ಇಲ್ಲಿ ಬರುವಂತಹ ದವಸ ಧಾನ್ಯ ಇರಬಹುದು, ದುಡ್ಡಿರಬಹುದು, ಎಲ್ಲವೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅರ್ಚಕರಿಗೆ ಹೋಗ್ತಾ ಇದೆಯಂತ. ಅರ್ಚಕರಿಗೆ ಸಂಬಳ ಇರಲ್ವಾ? ಮುಜರಾಯಿ ಇಲಾಖೆ ಅಂಡರಲ್ಲಿ ಬರುವಂತಹ ದೇಗುಲಗಳಿಗೆ ಅವ್ರಿಗೆ ಸಂಬಳ ಅಂತ ನಿಗದಿ ಮಾಡಿರ್ತಾರೆ, ಆ ಸಂಬಳ ಕೂಡ ಹೋಗುತ್ತೆ. ಅದನ್ನ ಬಿಟ್ಟು ನೀವು ಪರ್ಸನಲ್ ಆಗಿ ಬರುವಂತಹ ಭಕ್ತಾದಿಗಳ ಹತ್ರ ಕೂಡ ದುಡ್ಡು ಕೇಳ್ತೀರಾ, ಅಲ್ಲಿ ಕೊಡುವಂತಹ ಕಾಣಿಕೆಗಳನ್ನ ಮನೆಗೆ ಹೊತ್ತೊಯ್ತೀರಾ, ಅಲ್ಲಿ ಕಾಣಿಕೆ ರೂಪದಲ್ಲಿ ಬರುವಂತಹ ದುಡ್ಡನ್ನ ಕೂಡ ಪರ್ಸನಲ್ ಜೇಬಿಗೊಳಿಸ್ಕೊಳ್ತೀರಿ ಅಂತ ಆದ್ರೆ ಯಾರ ಗಮನಕ್ಕೂ ಇದು ಬರಲ್ಲ ಅಂತ ಅಂದ್ಕೊಂಡಿದ್ರಾ? ಇದು ಕೂಡ ಪ್ರಶ್ನೆ. ಗಮನಕ್ಕೆ ಬಂದ ಮೇಲೆ ಏನ್ ಕ್ರಮ ಆಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಕಾರಣ ಈ ಮುಜರಾಯಿ ಇಲಾಖೆ ಅಂಡರಲ್ಲಿ ಬರುವಂತಹ ದೇಗುಲಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಬಹುತೇಕರು ಆರೋಪ ಮಾಡ್ತಾರೆ. ಅಲ್ಲರಿ, ಭಕ್ತಾದಿಗಳು ಕಾಣಿಕೆ ರೂಪದಲ್ಲಿ ದುಡ್ಡು ಕೊಡ್ತಾರೆ, ಆ ದುಡ್ಡನ್ನ ತಂದು ಅಭಿವೃದ್ಧಿ ಮಾಡಬಹುದಲ್ವಾ? ಜೀರ್ಣೋದ್ಧಾರ ಆಗಬೇಕಲ್ಲ, ಯಾಕಾಗಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಹೆಂಗಾಗುತ್ತೆ ಹಿಂಗೆಲ್ಲ ದುಡ್ಡನ್ನ ಲಪಟಾಯಿಸಿ ಮನೆಗೆ ತೆಗೆದುಕೊಂಡು ಹೋದ್ರೆ? ಇದೆಲ್ಲವೂ ಕೂಡ ಪ್ರಶ್ನೆ. ಹಾಗಾಗಿ ಸಚಿವರು ದಯವಿಟ್ಟು ಗಮನ ವಹಿಸಿ ಕ್ರಮ ಕೈಗೊಳ್ಬೇಕು ಅನ್ನೋದಷ್ಟೇ ನಮ್ಮ ಆಶಯ.